ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಷ್ಪ್ರೇಕ್ಷ ವ್ಲಾಗ್ಸ್. ಇದು ಬಂದು ಉಡುಪಿ ಸೀರೀಸ್. ಮೆಜೆಸ್ಟಿಕ್ಕಲ್ಲಿ ಬಂದ್ಬಿಟ್ಟು ಇದು KSRTC ಅಶ್ವಮೇಧ ಹತ್ತಿದ್ದು. ಸೊ ಬಸ್ಸು ಟೈಮಿಂಗ್ಸು ಏನೇನು ಇನ್ಫಾರ್ಮೇಷನ್ ಇದೆಯೋ ಇದರಲ್ಲಿ ಹಾಕಿದ್ದೀನಿ. ಸೊ ಆನ್ಲೈನಲ್ಲೂ ನೀವು ನೋಡ್ಕೊಬೋದು. ಉಡುಪಿ ಬಸ್ಸು ನಾನು ಹತ್ತಿದ್ದು. ಸೊ ಅವತ್ತು ಬಂದು ನೈಟು 7 o'clock ಉಡುಪಿ ಬಸ್ಸು ಆನ್ ದ ವೇ ಇತ್ತು. ಸೊ ಅದಕ್ಕೆ ಹತ್ತಿ ಬಟ್ KSRTC ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಅಶ್ವಮೇಧ ಅಷ್ಟು ಕಂಫರ್ಟಬಲ್ ಆಗಿತ್ತು. ಓಕೆ, ಬಟ್ ಇದು ಘಾಟ್ ಸೆಕ್ಷನೆಲ್ಲ ಸೂಪರಾಗಿ ಅವ್ರ ಡ್ರೈವಿಂಗ್ ಸ್ಕಿಲ್ಸು ಆ್ಯಕ್ಚುಲಿ ಇದು ಮಾಡಬೇಕು. ಪ್ರೈವೇಟ್ ಬಸ್ಸಲ್ಲೂ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಬಟ್ ಇವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ನಾವು ಫಸ್ಟು ಅಲ್ಲಿ ಮಾರ್ನಿಂಗ್ ಹೋಗಿದ್ದಂದರೆ ಕುಂದೇಶ್ವರ ಟೆಂಪಲ್ ಅಟ್ ಕುಂದಾಪುರ. ಇದು ಲೊಕೇಟ್ ಆಗಿರೋದು ಕುಂದಾಪುರ ದಲ್ಲಿ ಲೊಕೇಟ್ ಆಗಿದೆ, ಉಡುಪಿ ಡಿಸ್ಟ್ರಿಕ್ಟು. ಸೊ ಇಲ್ಲಿ ಇದು ಕುಂದೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಪುಷ್ಕರಣಿ ಎಲ್ಲದರಲ್ಲೂ ಇರುತ್ತಲ್ಲ ದೇವಸ್ಥಾನದಲ್ಲಿ ಅಲ್ಲೂ. ಸೊ ಚೆನ್ನಾಗಿತ್ತು ಈ ದೇವಸ್ಥಾನ ಬಂದ್ಬಿಟ್ಟು. ಎಂಟರೆನ್ಸೇ ಒಂದು ಚಿಕ್ಕ ಹಳ್ಳಿ ಥರ ಇದ್ದು ಅದ್ರೊಳಗೆ ಒಂದು ದೇವಸ್ಥಾನ. ಇದ್ರ ಒಳಗಿರೋ ಶಿವಲಿಂಗ ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ, ಇನ್ನೂ ನೋಡಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ಗಣೇಶ, ಅದೇ ದೇವಸ್ಥಾನದಲ್ಲಿ ಗಣೇಶ ಇದೆ. ಸೊ ಅದನ್ನು ಹಾಕಿದ್ದೀನಿ. ಸೊ ಯಾವುದೇ ಫಸ್ಟು ನಮಗೆ ಹೋಗಬೇಕು ಅಂತ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಇರೋ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಇದೆಯೋ. ಸೊ ಈಶ್ವರನ್ನ ವಿಸಿಟ್ ಮಾಡಿದ್ವಿ. ಅಲ್ಲಿ ಬರಬೇಕಾದ್ರೆ ಈ ಫ್ಲವರ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನಂತರ ಅಲ್ಲಿಂದ ನಾವು ಹೊರಟಿದ್ದು KSRTC ಬಸ್ ಸ್ಟಾಪು ಉಡುಪಿ. ಸೊ ಕೃಷ್ಣ ಟೆಂಪಲ್ಗೆ ಅಲ್ಲಿ ವೆಹಿಕಲ್ಸ್ ಇರುತ್ತೆ, ನೀವು ಹೋಗ್ಬೋದು. ಇಲ್ಲಿ ಉಡುಪಿ ಎಂಟರೆನ್ಸು ಶ್ರೀಕೃಷ್ಣ ಟೆಂಪಲ್ದು ಎಂಟರೆನ್ಸ್ ಇದೇನೆ. ಸೊ ಅಲ್ಲಿ ರೀಚ್ ಆಗಿ ಲಾಂಗ್ ಕ್ಯೂ ಅಲ್ಲೂ 1.5 hour ದರ್ಶನ ಆಗುತ್ತೆ ನಿಮ್ಗೆ ಹೋದರೆ. ಇಲ್ಲಿ ಈ ಬುಕ್ಸು, ಕೃಷ್ಣನ ಬುಕ್ಸು, ಹಾಡು ಕಥೆಗಳು ಅದ್ರ ಬಗ್ಗೆ ಎಲ್ಲ ಇದರಲ್ಲಿ ನಿಮ್ಗೆ ಸಿಗುತ್ತೆ, ಬೇಕಾದವ್ರು ತೊಗೊಬೋದು. ಇದ್ರದ್ದು ಲೆಫ್ಟ್ ಸೈಡೇ ನಿಮಗೆ ದರ್ಶನ ಆಗೋ ಇದು ಸರ್ವದರ್ಶನ ಲೈನು ನೋಡ್ತಾ ಇರ್ಬೋದು. ಕ್ಯೂ ನೋಡಿ ಅಲ್ಲಿ. ಸೊ ಇಲ್ಲಿ ಬ್ಯಾಗೇಜಸ್ ಎಲ್ಲ ಇಲ್ಲೇ ಕೊಡ್ಬೋದು, ಅಲ್ಲಿ ಪ್ಲೇಸ್ ಇದೆ. ಸೊ ಬ್ಯಾಗೇಜಸ್ಸನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ನೀವು ಲೈನಲ್ಲಿ ನಿಂತ್ಕೊಂಡು ಹೋಗ್ಬೋದು. ಇದು ಗೋಶಾಲೆ, ನಂತರ ಇದು ಎಲ್ಲ ದೇವಸ್ಥಾನದ್ದು ಹೇಗೆ ಪುಷ್ಕರಣಿ ಇರ್ತೋ ಇದು ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಈ ಪುಷ್ಕರಣಿ ಲೊಕೇಟ್. ಸುಮಾರು 800 ವರ್ಷಕ್ಕೂ ಹಳೆ ದೇವಸ್ಥಾನ ಇದು. ಉಡುಪಿ ಶ್ರೀಕೃಷ್ಣನ ಮಠ ದ್ವೈತರ ಇದು ರಾಮಾನುಜಾಚಾರ್ಯ ಥರ ಮಧ್ವಾಚಾರ್ಯ ಇವರೆಲ್ಲ ಇರ್ತಾರಲ್ಲ, ಆ ಕಾಲದಲ್ಲಿ ತುಂಬ ಪ್ರಸಿದ್ಧಿಯಾಗಿರುವ ಶ್ರೀಕೃಷ್ಣನ ಇದು ಸನ್ನಿಧಾನ. ಈ ದೇವಸ್ಥಾನದಲ್ಲಿ ಕನಕನ ಕಿಂಡಿ ಮೂಲಕನೇ ನಾವು ದರ್ಶನ ಮಾಡ್ಕೊಬೇಕಾಗುತ್ತೆ ಶ್ರೀಕೃಷ್ಣನ. ಯಾರ್ಯಾರು ನೋಡಿದ್ದೀರಾ, ಬಂದಿದ್ದೀರಾ ಹಂಗನ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಇದೇ ದೇವಸ್ಥಾನದ ಒಳಗೆ. ಸೊ ನಾನು ದೇವರ ಕಣ್ಣುಗಳು ಮಾತ್ರ ಜ್ಞಾಪನ ಇದೆ ನನಗೆ. ಸೊ ಚೆನ್ನಾಗಿದೆ ಕೃಷ್ಣನ ಕಣ್ಣುಗಳು. ಇಲ್ಲಿ ಅನ್ನಪ್ರಸಾದಂ ಲೈನ್ ಇದು. ಸೊ ಎಲ್ಲಾದರೂ ಹೋದರೆ ಅನ್ನಪ್ರಸಾದ ಮಿಸ್ ಮಾಡ್ಕೊಂಬಿಡಿ. ಬಟ್ ಕರ್ನಾಟಕದಲ್ಲಿ ದೊಡ್ಡ ಇನಿಷಿಯೇಟಿವ್, ಎಲ್ಲೋದ್ರೂ ಅನ್ನಪ್ರಸಾದ ಕರೆಕ್ಟ್, ಯಾವುದು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ಬಡಿಸ್ತಾರೆ. ಸೊ ಆ ಟೈಮಿಂಗ್ಸಿಗೆ ಹೋಗಿ. ಬಟ್ ಈ ದೇವಸ್ಥಾನದಲ್ಲಿ ಏನು ಹೇಳಬೇಕು ಅಂದರೆ ಚೆನ್ನಾಗಿದೆ, ಒಂಥರ ಕೇರಳ ಟೈಪು. ಸೊ ಇಲ್ಲಿ ಶ್ರೀಕೃಷ್ಣ ಹೀಗೆ ಇರ್ತಾರೆ. ಸೊ ಇದೇ ಕನಕನ ಕಿಂಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರ ಒಳಗೇ ಕೃಷ್ಣ ಇರ್ತಾರೆ. ಸೊ ಆ ದರ್ಶನ 1.5 hour ಬೇಗ ಮುಗೀತು. ಎಷ್ಟೇ ಕ್ಯೂ ಇದ್ದರೂ 1.5 hour ಮುಗ್ದೋಗ್ಬಿಡುತ್ತೆ. ಬಟ್ ಚೆನ್ನಾಗಿದೆ, ಯಾರಾದರೂ ಹೋಗಬೇಕು ಅಂತ ಇದ್ದರೆ ಹೋಗಿ. ಬಟ್ 9 hours ಆಗುತ್ತೆ ಮೆಜೆಸ್ಟಿಕ್ಕಿಂದ ಹಿಡ್ದು ಮಂಗಳೂರು ರೀಚ್ ಆಗಬೇಕು ಅಂದರೆ 9 hours ಆಗುತ್ತೆ.
ಸೊ ಎಲ್ಲೋದ್ರೂ ನಮ್ಮ ವೆಂಕಟೇಶ್ವರ ಸ್ವಾಮಿದು ಇಲ್ಲಿ ಕಾಣಿಸ್ಕೊಂತಿದ್ದು ಒಂಥರ ಪಾಸಿಟಿವ್ ವೈಬ್ಸು ಈ ದೇವಸ್ಥಾನದಲ್ಲಿ. ನಂತರ ದರ್ಶನ ಮುಗಿಸ್ಕೊಂಡು ಹಾಫ್ ಡೇ ಟೈಮ್ ಇರೋದ್ರಿಂದ ಮಲ್ಪೆ ಬೀಚು ಅದು ಅಲೋ ಮಾಡಲ್ಲ ಗೊತ್ತು, ಬಟ್ ಇಲ್ಲಿ ಇಷ್ಟು ದೂರ ಬಂದಿದ್ದೀವಲ್ಲ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. ಈ ಮಲ್ಪೆ ಬೀಚ್ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಗಾಂಧಿ ತಾತ ಎಲ್ಲ ಪ್ರತ್ಯಕ್ಷ ಮಾಡಿದ್ದಾರೆ ಇಲ್ಲಿ. ಸೊ ಚೆನ್ನಾಗಿದೆ, ಬಟ್ ಬೀಚ್ ಚೆನ್ನಾಗಿದೆ. ಬಟ್ ಏನಂದರೆ ತುಂಬ ಅಲೆಗಳು ಬರೋ ಕಾರಣದಿಂದಾಗಿ ನೆಟ್ಟೆಲ್ಲ ಹಾಕಿ ಇದ್ದಾರೆ. ಪೊಲೀಸ್ಗಳು ಓಡಾಡ್ತಿರ್ತಾರೆ. ನದಿ ಒಳಗೆ ಅಲೋ ಇಲ್ಲ. ಏನಿದ್ರು ಈಚೆ ನೋಡ್ಕೊಂಡು ಫೋಟೋಸು ವೀಡಿಯೋಸು ಮಾಡ್ಕೊಂಬರಬೇಕಾಗತ್ತೆ. ಬಟ್ ಏನಿವೆ ನೀರು ನೋಡಿದ್ರೇ ಖುಷಿ ಆಗುತ್ತೆ ಅಲ್ವಾ. ಸೊ ಯಾರಾದರೂ ಬೀಚ್ ಸೈಡ್ ಹೋಗಿದ್ರೆ ಇನ್ನು ನೋಡ್ಬೋದು. ಅಲ್ಲೇ ಬೀಚ್ ಸೈಡ್ ರೆಸಾರ್ಟ್ ಇದರ ರೆಸ್ಟೋರೆಂಟು ಇದೆ. ಸೊ ಫಿಶ್ ಫುಡ್ಡೆಲ್ಲ ಇಲ್ಲಿ ಸಿಗುತ್ತೆ. ಯಾರು ಟ್ರೈ ಮಾಡೋರು ಇದ್ರೆ ಮಾಡ್ಬೋದು. ಸೊ ಉಡುಪಿ ನನಗಿಷ್ಟ ಆಯಿತು. ಓವರಾಲ್ ಊರು ಚೆನ್ನಾಗಿದೆ. ಬಟ್ ಏನಂದರೆ ಒಂದೊಂದು ಕಡೆ ನಿಮಗೇನು ಇನ್ಫಾರ್ಮೇಷನ್ ಸಿಗಲ್ಲ. ನೀವೇ ಹುಡ್ಕೊಂಡು ನೀವೇ ರಿಸರ್ಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಂತರ ಈ ಉಡುಪಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ ಇನ್ನೊಂದು ನರಸಿಂಹಸ್ವಾಮಿ ಟೆಂಪಲ್ದು ಒಂದು ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.